ನಮಸ್ಕಾರ. ನನ್ನ ಹೆಸರು ಶೇಖ್ ಅಯಾಜ್ ಅಹಮದ್ ಅಂತ. ನಾನು ಜನರಲ್ ಮೆಡಿಕಲ್ಸ್ ಮುಲ್ಬಾಗಲಿಂದ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಇದು ವ್ಯವಹಾರಕ್ಕೆ ಆನ್ಲೈನ್ ವ್ಯಾಪಾರದಿಂದ ತುಂಬ ತೊಂದರೆ ಆಗ್ತಾಯಿದೆ. ನಮ್ಮ ಮುಲ್ಬಾಗಲೆಲ್ಲ ಇಡೀ ದೇಶದಲ್ಲಿ ಆನ್ಲೈನ್ ವ್ಯಾಪಾರದಿಂದ ನಮ್ಮ ಕೆಮಿಸ್ಟ್ಗೆ ನಾವು ಇಲ್ಲಿ 60 ಜನ ಇದ್ದೀವಿ. ನಾವು ಇರುವಾಗ 5 ಜನ ಇದ್ದು 45 ವರ್ಷ 50 ವರ್ಷ ಮುಂಚೆ, ಇವಾಗ 60 ಅಂಗಡಿಗಳು ಇದ್ದಾರೆ. ಆನ್ಲೈನ್ ವ್ಯಾಪಾರ ಆಗಿ ಎಲ್ಲ ಕೆಮಿಸ್ಟ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅದರಿಂದ ನಾವು ಆನ್ಲೈನ್ ವ್ಯಾಪಾರ ದಂಧೆ ಬಂದ್ ಮಾಡಲಿ ಅಂತ ನಾವು ಎಲ್ಲ ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ನಿಂದ ನಾವು ಇದು ಮಾಡ್ತಾ ಇದ್ದೀವಿ. ಪ್ರಿಸ್ಕ್ರಿಪ್ಷನ್ ಇಲ್ದಿರೋ ಥರ ಆನ್ಲೈನಲ್ಲಿ ಎಲ್ಲ ವ್ಯಾಪಾರ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ತಹಸೀಲ್ದಾರ್ ಸಾಹೇಬರನ್ನು ನಾವು ಕೋರ್ತಾ ಇದ್ದೀವಿ. ಮತ್ತು ಸ್ಪೋರಿಯಸ್ ಡ್ರಗ್ಸು ಆನ್ಲೈನಿಂದ ಸ್ಪೋರಿಯಸ್ ಡ್ರಗ್ಸ್ ಬರ್ತಾ ಇದೆ. ನಮ್ಮ ಮುಲ್ಬಾಗಲಿಂದ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ ಬ್ಯಾಚ್ ನಂಬರ್ ಬರ್ತದೆ. ಎಲ್ಲ ಅಲ್ಲಿ ಚೆಕ್ ಮಾಡಿ ಬ್ಯಾಚ್ ನಂಬರ್ ವೈಸ್ ಬರ್ತದೆ. ಆನ್ಲೈನ್ನಲ್ಲಿ ಸ್ಪೋರಿಯಸ್ ಡ್ರಗ್ಸು ಎಲ್ಲ ಯಾವುದೋ ಚೆಕ್ಕಿಂಗ್ ಇಲ್ದಿರೋ ಥರ ಬರ್ತದೆ. ಅವ್ರದ್ದು ಪ್ರಿಸ್ಕ್ರಿಪ್ಷನ್ನು ನೆಸೆಸರಿಲ್ಲ, ಆ ಥರ ಅವರು ಆನ್ಲೈನ್ನಲ್ಲಿ ತರಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಯುವಕರು ಎಲ್ಲರೂ ಕೆಟ್ಟೋಗ್ತಾ ಇದ್ದಾರೆ. ಆನ್ಲೈನ್ ಬಿಸ್ನೆಸ್ನಲ್ಲಿ ನಮ್ಮ ಯುವಕರು ಮಾದಕ ದಸ್ತು, ನಶೆವಾಲಿ ದವಾಯಿ ಬೇಚ್ಕರ್ ಅವರೆಲ್ಲ ನಮ್ಮ ಹುಡುಗರು ಎಲ್ಲ ನಮ್ಮ ಯುವಕರು ಬರೋ ಮುಂಚೆ ಜನ್ರೇಷನ್ ಎಲ್ಲ ಕೆಟ್ಟೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ನಿಂದ ನಾವು ಬಂದ್ ಮಾಡ್ತಾ ಇದ್ದೀವಿ. ಮತ್ತು ಡೀಪ್ ಡಿಸ್ಕೌಂಟ್ಗಳು ಅದು ಮಾಡ್ತಾ ಇದ್ದಾರೆ. ಯಾವಾಗ ನಮಸ್ಕಾರ. ಮುಲ್ಬಾಗಲ್ ಔಷಧಗಳು ವ್ಯಾಪಾರ ಸಂಘಕ್ಕೆ, ಮುಲ್ಬಾಗಲ್ ಔಷಧಗಳು ವ್ಯಾಪಾರ ಸಂಘಕ್ಕೆ. ನಾವು ಇದು ಮೋದಿಜಿ ಅವರಿಗೆ ತಿಳಿಸ್ಬೇಕು ಅಂತ ಇದು ಮಾಡಿದ್ದೇವೆ. ಮುಲ್ಬಾಗಲ್ ಕೆಮಿಸ್ಟ್ ಮಾಡಿದ್ದಾರೆ. ನಾವು ಎಲ್ಲ ಅಂಗಡಿಗಳು ಬಂದ್ ಮಾಡಿದ್ದೀವಿ ಇವತ್ತು. ಇದು ಇಲ್ಲಿಂದ ಆನ್ಲೈನ್ನಲ್ಲಿ ಆಗೋ ವ್ಯಾಪಾರ ಅದು ಮೆಡಿಕಲ್ ಇದರಲ್ಲಿ ಬರೋದಿಲ್ಲ. ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನಲ್ಲಿ ಬ್ಯಾಚ್ ನಂಬರ್ ಬಲ್ದಿದ್ರು ಅದರಿಂದ ಸ್ಪೋರಿಯಸ್ ಡ್ರಗ್ಸ್ ಎಲ್ಲ ಬರ್ತದೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಒಳ್ಳೆ ನಾವು ಕೆಮಿಸ್ಟ್ರಿ ಇದ್ದು ಅದಕ್ಕೋಸ್ಕರನೇ ಕಾಯ್ದುಕೊಂಡಿದ್ದೀವಿ. ನಾವು 50-60 ವರ್ಷದಿಂದ ನಾವು 5 ಅಂಗಡಿ ಇತ್ತು, ಇವಾಗ 60 ಅಂಗಡಿ ಇದೆ. 60 ಅಂಗಡಿಗೆ ವ್ಯಾಪಾರ ಆಗಿಲ್ಲ. ಆನ್ಲೈನ್ ವ್ಯಾಪಾರ ಮಾಡಿ ಅವರು ಡಿಸ್ಕೌಂಟ್ ಮಾಡಿ ಜನರಿಕ್ ಡ್ರಗ್ಸ್ ಎಲ್ಲ ಅವ್ರು ಕೊಡ್ತಾರೆ 50% 60% ಡಿಸ್ಕೌಂಟ್ಗೆ. ನಮ್ಮ ಬರೋದು ಎಲ್ಲ 20% 22% ಬರ್ತದೆ. ಅದರಲ್ಲಿ 10% ಡಿಸ್ಕೌಂಟ್ ಆಲ್ರೆಡಿ ಎಲ್ಲ ಕೆಮಿಸ್ಟ್ ಕೊಡ್ತಾನೇ ಇದ್ದಾರೆ. ಯಾರು ನಮ್ಮ ಕಸ್ಟಮರ್ ದೇವ್ರ ರೂಪದಲ್ಲಿ ನಾವು ನೋಡಿ ವ್ಯಾಪಾರ ಮಾಡುವಾಗ ನಮ್ಮ ಹೊಟ್ಟೆ ಮೇಲೆ ಎಲ್ಲ ಹೊಡಿತಾ ಇದ್ದಾರೆ ಆನ್ಲೈನ್ ವ್ಯಾಪಾರ ಅವರು. ಅದಕ್ಕೋಸ್ಕರ ನಾವು ಈ ಆಂದೋಲನ ಥ್ರೂಔಟ್ ಇಂಡಿಯಾ ಮಾಡ್ತಾಯಿದ್ದೀವಿ. ಮುಲ್ಬಾಗಲ್ ಥ್ರೂಔಟ್ ಇಂಡಿಯನ್ ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಅಸೋಸಿಯೇಷನಿಂದ ಮಾಡ್ತಾಯಿದ್ದೀವಿ. ದಯವಿಟ್ಟು ತಾವು ನಮ್ಮ ಮೇಲೆ ಅಧಿಕಾರಿಯವರು ತಿಳಿಸ್ಬಿಟ್ಟು ನಮ್ಮನ್ನು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೋರ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಗಮನಕ್ಕೆ ತಂದಿದ್ದೀವಿ. ದಯವಿಟ್ಟು ಸ್ವಲ್ಪ ಇದು ಮಾಡಿ, ಇದಕ್ಕೆ ನಮಗೆ ಸಹಕಾರ ಮಾಡಿ. Immediate intervention regarding illegal medicines causing threats to public health and ensure protection of small chemists. ಇದರ ಬಗ್ಗೆ ಮುಳಬಾಗಿಲ ವತಿಯಿಂದ ಇವತ್ತು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ಔಷಧಿಗಳನ್ನು ಆನ್ಲೈನ್ ವ್ಯಾಪಾರವನ್ನು ಬಂದ್ ಮಾಡಬೇಕು ಕೊಟ್ಟಿದ್ದಾರೆ. ನಾನು ಈ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಸರ್, ಮತ್ತೆ ನಮ್ಮ ಡೂಪ್ಲಿಕೇಟ್ ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಅಲ್ಲ, ನಾವು ಇದು ಕಳಿಸಿದ್ರೆ ಅವರು ಮತ್ತೆ ನಮ್ಮ ನೋಡಿ ನಮಗೆ ಪ್ರಿಸ್ಕ್ರಿಪ್ಷನ್ ಬೇಕಂತ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ. ಅವ್ರು ಕೇಳಿ ಅವ್ರು ಹಾಕೋದು ಆನ್ಲೈನ್ಲೇ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಇಲ್ಲ. ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ಅವ್ರಿಗೆ ಮೆಡಿಸಿನ್ ಬಂದುಬಿಡ್ತದೆ. ನಮ್ಮ ಯುವಕರು ಹುಡುಗರು ತುಂಬ ಹುಡುಗರಮ್ಮ ಗೊತ್ತು, ಎಲ್ಲ ಡಿಪಾರ್ಟ್ಮೆಂಟ್ಗೆ ಎಲ್ಲರೂ ಗೊತ್ತಮ್ಮ. ಔಷಧಿಗಳು ಎಲ್ಲ ಅಂಗಡಿಯಲ್ಲಿ ಮಾರಿ ಬೇರೆ ಥರ ಮೆಡಿಸಿನ್ ನಮ್ಮರಲ್ಲಿ ಯಾರು 98% ಯಾರು ಮಾಡೋದಿಲ್ಲ. ನಮ್ಗೆ ನಾರ್ಕೋಟಿಕ್ ಡ್ರಗ್ಸು ಇದು ಮಕ್ಕಳೆಲ್ಲ ಕೆಟ್ಟೋಗಿ ಮದ್ದುಗಳು ನಾವು ಎಲ್ಲ ಮಾರೋದು. ನಾವೆಲ್ಲ ಜೀನಿಯನ್ ಆಗಿದ್ದೀವಮ್ಮ. ವಿತ್ ಬಿಲ್ ತರ್ತೀವಿ, ಬಿಲ್ ಮಾರ್ತೀವಿ, ಆ ಥರ ಇದ್ದೀವಿ. ಅದು ಆನ್ಲೈನ್ ವ್ಯಾಪಾರದಿಂದ ನಮ್ಮ ಯುವಕರಿಗೆ, ನಮ್ಮ ಹುಡುಗರಿಗೆ ಎಲ್ಲ ತೊಂದರೆ ಆಗ್ತಾಯಿದೆ. ಇದು ಅಬಾರ್ಷನ್ ಟ್ಯಾಬ್ಲೆಟ್ ಅದೂ ಬರ್ತಾ ಇದೆ, ಅದರಲ್ಲಿ ಎಲ್ಲ ತೊಂದರೆ ಆಗ್ತಾಯಿದೆ. ಅದರ ಬಗ್ಗೆ ನಾವು ಸ್ವಲ್ಪ ನಿಮ್ಮ ಗಮನಕ್ಕೆ ತದ್ದೀವಿ. ತಾವು ಅದನ್ನು ಇದು ಮಾಡಿ ನಮ್ಮನ್ನು ಇದು ಮಾಡಿ. ರೈಟ್ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ನನ್ನ ಹೆಸರು ರಾಜೇಂದ್ರ ಪ್ರಸಾದ್. ಮುಳಬಾಗಿಲು ಔಷಧಿ ವ್ಯಾಪಾರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನದ ಒಂದು ಕಾರ್ಯಕ್ರಮ ಏನು ಅಂದರೆ, ಅಖಿಲ ಭಾರತ ಔಷಧಿ ವ್ಯಾಪಾರಗಳ ಸಂಘದ ಕರೆಯೊಂದಿಗೆ ಮುಳಬಾಗಲ್ ಔಷಧಿ ವ್ಯಾಪಾರ ಸಂಘದವರು ನಾವು ಒಂದು ಮೆರವಣಿಗೆ ಮಾಡಿ ನಮ್ಮ ತಾಲೂಕು
ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಎಲ್ಲ ಔಷಧಿ ವ್ಯಾಪಾರಿಗಳನ್ನು ಸ್ಥಗಿತಗೊಳಿಸಿತು ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ವಿಷಯ ಏನು ಅಂದರೆ ಎಲ್ಲ ಆನ್ಲೈನ್ಗಳಲ್ಲೂ ಔಷಧಿಗಳನ್ನು ಚೀಟಿ ಇಲ್ಲದೆ ಅಂದರೆ ಡಾಕ್ಟರ್ ಚೀಟಿ ಯಥೇಚ್ಛವಾಗಿ ಡಾಕ್ಟರ್ ಚೀಟಿ ಇಲ್ಲದೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಯುವಕರಿಗೆ ಮಾದಕ ವಸ್ತುಗಳು ಅಂತ ಏನು ಇದೆಯೋ ಅಂತ ಅದನ್ನು ಯಥೇಚ್ಛವಾಗಿ ಅವ್ರ ಮನೆಗಳಿಗೆ ತಲುಪಿಸ್ತಾ ಇದ್ದಾರೆ. ಇದೆಲ್ಲ ನಾವು ಕಡಿವಾಣ ಆಗಲಿಕ್ಕೆ ಈ ಒಂದು ಬಂದನ್ನು ನಾವು ಅಖಿಲ ಭಾರತ ಸಂಘದ ವತಿಯಿಂದ ನಮ್ಮ ಮುಳಬಾಲ್ ಸಹೋದ್ಯೋಗಿಗೆ ನಾವು ಇದನ್ನು ಮಾಡ್ತಾಯಿದ್ವಿ. ಅಷ್ಟೇ ಅಲ್ಲ, ಈ ಇ ಫಾರ್ಮಸಿಗಳಂತಿದೆ. ಇ ಫಾರ್ಮಸಿಗಳಲ್ಲಿ ಸುಮಾರು ಇ ಫಾರ್ಮಸಿಗೆ ಲೈಸೆನ್ಸೇ ಇಲ್ಲ. ಅಂಥ ಇ ಫಾರ್ಮಸಿಗಳವರು ಮನೆಗೆ ತಗೊಂಡೋಗಿ 50% 80% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಮಿಷ ಒಡ್ಡಿ ಅವರಿಗೆ ಬೇಕಾಗಿರುವಂಥ ನಕಲಿ ಔಷಧಿಗಳನ್ನು ಮತ್ತು ಮಾದಕ ವಸ್ತುಗಳನ್ನು ಸಪ್ಲೈ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಾವೆಲ್ಲ ಒಗ್ಗಟ್ಟು ಇವತ್ತಿನ ದಿನ ಇಲ್ಲಿ ಬಂದಿದ್ದೇವೆ. ಅಷ್ಟೇ ಅಲ್ಲ, ಈ ಸ್ಪೂರಿಯಸ್ ಡ್ರಗ್ಸ್ ಅಂದರೆ ಏನು ಡಾಕ್ಯುಮೆಂಟ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಫಾರ್ಮುಲಾ ಆ ಥರ ಇರೋದಿಲ್ಲ. ಅಂಥ ಡ್ರಗ್ಸ್ ಎಲ್ಲನೂ ಸ್ಪೂರಿಯಸ್ ಡ್ರಗ್ಸು ಯಥೇಚ್ಛವಾಗಿ ಅಂದರೆ ಸಬ್ಸ್ಟ್ಯಾಂಡರ್ಡ್ ಡ್ರಗ್ ಆ ಥರ ಬರ್ತಾಯಿದೆ. ಅಷ್ಟೇ ಅಲ್ಲದೆ ನಾವು ನಮ್ಮ ಎಲ್ಲ ಮೆಡಿಕಲ್ ಸ್ಟೋರ್ಗಳವರು ಡಾಕ್ಟರ್ ಚೀಟಿ ತಗೊಂಡು ಚೆನ್ನಾಗಿರೋಂಥ ಒಂದು ಔಷಧಿಯನ್ನು ಸಹ ನಾವು ಗ್ರೇಡೆಡ್ ಔಷಧಿಯನ್ನು ನಾವೆಲ್ಲ ಕೊಡ್ತಾಯಿದ್ದೀವಿ. ಆದರೆ ಆನ್ಲೈನಲ್ಲಿ ಯಾವುದೇ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅವರು ಯಥೇಚ್ಛವಾಗಿ ನಮ್ಮ ಯುವಕರನ್ನು ಆಮೇಲೆ ಹುಡುಗರಿಗೆ ಅಂತ ಅವ್ರಿಗೆಲ್ಲನೂ ಇದು ಕೊಟ್ಟು ತುಂಬ ಕೆಡಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಇವಾಗ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಈ ದಿನ ನೀಡಿರುವ ಒಂದು ಬಂದಿಗೆ ನಾವು ಸಹ ಒಗ್ಗಟ್ಟು ಮುಳಬಾಗಿಲು ತಾಲೂಕಿನ ಎಲ್ಲ ಔಷಧಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಇದಕ್ಕೆ ನಾವು ಒಂದು ನಮ್ಮ ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೇವೆ. ಆ ಮನವಿ ಪತ್ರ ನಾವು ಅದನ್ನು ಟು ದಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ನರೇಂದ್ರ ಮೋದಿ ಅವರಿಗೆ ಲೆಟರ್ ಮಾಡಿ ಅದನ್ನು ನಮ್ಮ ದಂಡಾಧಿಕಾರಿಗಳ ಮುಖಾಂತರ ಅದನ್ನು ನಮ್ಮ ಒಂದು ಮನವಿ ಪತ್ರವನ್ನು ಸಲ್ಲಿಸೋಕ್ಕೆ ನಾವೆಲ್ಲ ಇಲ್ಲಿ ಒಟ್ಟಾಗಿ ಬಂದಿದ್ದೇವೆ. ಇದಕ್ಕೆ ನಮ್ಮ ದಂಡಾಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಬೇಕು ಅಂತ ಮೇಲಧಿಕಾರಿಗಳಿಗೆ ಇದು ಮಾಡಿ ಪೇಪರ್ ಅವ್ರಿಗೆ ಕೊಟ್ಟು ಎಲ್ಲ ಮೇಲಧಿಕಾರಿಗಳಿಗೆ ತಿಳಿಸ್ಕೊಟ್ಟು ನಮಗೆ ಒಂದು ಸಹಾಯ ಮಾಡಬೇಕೆಂದು ತಮ್ಮಲ್ಲೆಲ್ಲ ವಿನಂತಿಸಿಕೊಳ್ತೇನೆ. ಔಷಧಿ ವ್ಯಾಪಾರಿಗಳ ಸಂಘಕ್ಕೆ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ ಔಷಧಿ ವ್ಯಾಪಾರಿಗಳ ಸಂಘಕ್ಕೆ ಸಂಘಕ್ಕೆ ಧಿಕ್ಕಾರ 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 ಆನ್ಲೈನ್ ಧಿಕ್ಕಾರ 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 ಆನ್ಲೈನ್ ಧಿಕ್ಕಾರ 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 ಆನ್ಲೈನ್ ಧಿಕ್ಕಾರ ಡೌನ್ ಡೌನ್ ಆನ್ಲೈನ್ 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 ಡೌನ್ ಡೌನ್ ಆನ್ಲೈನ್. ಒಂದು ಅವ್ರಿಗೆ ಬ್ಯಾಚ್ ನಂಬರ್ ಕೊಟ್ಟರೆ ಆ ಥರ ಮಾಡಿದ್ರೆ ನಮಗೆ ಸರಿ ಹೋಗ್ತದೆ. ಆನ್ಲೈನ್ ವ್ಯಾಪಾರದಿಂದ ಕಸ್ಟಮರ್ಗೆ ತುಂಬ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ. बड़ो पीछे आओ रे। ಮುಳಬಾಗಿಲು ಔಷಧ ವ್ಯಾಪಾರಿಗಳ